Stop it! Stop it! Hello, Mitra Bhagya. How are you? ಅದೇನೋ ಅವಾರ್ಡ್ ತಗೊಂಡ್ರಂತೆ. ವಾಟ್ ಇಸ್ ದಟ್? ಬೆಸ್ಟ್ ಕಪಲ್ ಅವಾರ್ಡಾ ಇಲ್ಲ ವೇಸ್ಟ್ ಕಪಲ್ ಅವಾರ್ಡಾ? ಏಯ್ ಪ್ರವೀಣ್ ಮಿಟ್ಟಲ್, ನಿನಗೆ ಸಂಬಂಧ ಇಲ್ದಿರೋ ವಿಷಯಕ್ಕೆ ತಲೆ ಹಾಕೋದು ನಿನಗೆ ಅಭ್ಯಾಸ ಅಂತ ನನಗೆ ಗೊತ್ತು. ಇಲ್ಲಿ ಎಲ್ಲರೂ ಖುಷಿಯಾಗಿರೋ ವಾತಾವರಣನ ಹಾಳು ಮಾಡದೆ ಇಲ್ಲಿಂದ ಹೊರಟೋಗೋ. ಹೋಗ್ತೀನಪ್ಪ, ಹೋಗ್ತೀನಿ. ಆದರೆ ಇವರೆಲ್ಲ ಅದೇನೋ ಉತ್ತಮ ಜೋಡಿ ಅವಾರ್ಡ್ ಕೊಟ್ರಂತಲ್ಲ ನಿಮಗೆ. ಅದ್ರ ಬಗ್ಗೆ ಮಾತಾಡಿ ಆಮೇಲೆ ಹೋಗ್ತೀನಿ. ನಾಲ್ಕು ದಿನದಲ್ಲೇ ಡಿವೋರ್ಸ್ ತಗೊಂಡು ದೂರ ಆಗೋ ಇಂಥವ್ರಿಗೆ ಬೆಸ್ಟ್ ಕಪಲ್ ಅವಾರ್ಡ್ ಕೊಡ್ತೀರಾ? ನಿನಗೆ ನಾನು, ನನಗೆ ನೀನು ಸೂಟ್ ಆಗಲ್ಲ, ಬೇರೆ ಆಗಿ ಬದುಕೋಣ ಅಂತ ಕೋರ್ಟ್ ಮೆಟ್ಲು ಹತ್ತಿರೋ ಇವ್ರಿಗೆ ಉತ್ತಮ ಜೋಡಿ ಅನ್ನೋ ಬಿರುದು ಕೊಟ್ಟಿದ್ದೀರಾ. ಡಿವೋರ್ಸ್ ಆದ್ಮೇಲೆ ಈ ಮಿತ್ರ ಇನ್ನೊಬ್ಳು ಹುಡುಗಿನ ಮದುವೆ ಆಗ್ತಾನೆ. ಅದು ಯಾರೋ ಅಲ್ಲ, ಇಲ್ಲಿ ನೋಡಿ, ಇದೇ ಹುಡುಗಿನೇ. ಈ ಭಾಗ್ಯನು ಡಿವೋರ್ಸ್ ಆದ್ಮೇಲೆ ಇವಳು ಕೂಡ ಇನ್ಯಾರನ್ನೋ ಮದುವೆ ಆಗ್ತಾಳೆ. ವರ್ಷ ಪೂರ್ತಿ ಒಟ್ಟಾಗಿದ್ದು ಸಂಸಾರ ಬೇರೆಯವ್ರ ಜೊತೆ ಮಾಡೋ ಇವ್ರಿಗೆ ಉತ್ತಮ ಜೋಡಿ ಅನ್ನೋ ಬಿರುದ? ಪ್ರವೀಣ್ ಮಿಟ್ಟಲ್, ಟೈಮ್ ಸಿಕ್ಕಿದ್ರೆ ಸಾಕು ಏನಾದ್ರೂ ಆಪಾದನೆ ಹೊರಿಸೋದು, ಜನರಿಗೆ ಅದೇ ನಿಜ ಅಂತ ನಂಬಿಸೋದು ನಿನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಕಾಲ್ ಎಳೆದು ಬೀಳ್ಸೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀಯ. ಒಂದು ಸಲ ನಾನು ಕೈ ಎತ್ತದೆ ಅಂದ್ರೆ ನಿನ್ನ ಕಥೆ ಇಲ್ಲೇ ಮುಗಿಯತ್ತೆ ಅನ್ನೋದನ್ನ ಮರಿಬೇಡ. ನೋಡು, ನಮ್ಮ ಬಗ್ಗೆ ಯಾರು ಏನ್ ಅನ್ಕೊಂಡ್ರೂ ಪರವಾಗಿಲ್ಲ, ನಾವೇನು ಅಂತ ನಮಗ್ ಗೊತ್ತು. ನೀನಿಲ್ಲಿಗೆ ಬಂದು ನಮಗೆ ಸರ್ಟಿಫಿಕೇಟ್ ಕೊಡೋ ಅಗತ್ಯ ಏನಿಲ್ಲ. ಕೊಡಬೇಕು ಮಿತ್ರ, ಯಾಕಂದ್ರೆ ಸೊಸೈಟಿಲಿ ದೊಡ್ಡ ಮನುಷ್ಯ ಅಂತ, ದೊಡ್ಡ ಆದರ್ಶ ಮೂರ್ತಿ ಅಂತ ಎಲ್ರು ನಿನ್ನ ತುಂಬಾ ಹೊಗಳ್ತಾ ಇದಾರಲ್ಲ, ಅದೆಲ್ಲ ನಿಜ ಅಲ್ಲ, ಅದಷ್ಟು ಸುಳ್ಳು ಅಂತ ಎಲ್ರಿಗೂ ಗೊತ್ತಾಗ್ಬೇಕಲ್ಲ. ನೋಡಿ ಪ್ರವೀಣ್ ಮಿಟ್ಟಲ್ ಅವರೇ, ಟರ್ಕಿಲ್ ಸಿಕ್ಕಿರೋ ಏಟ್ಗೆ ಸ್ವಲ್ಪನಾದ್ರೂ ಬದ್ಲಾಗಿರ್ತೀರಾ ಅನ್ಕೊಂಡೆ. ಇನ್ನೂ ನಿಮ್ ಮೋಸದ ಬುದ್ಧಿ ಬದ್ಲಾಗಿಲ್ವಾ? ಮೋಸ ಮಾಡೋದ್ರ ಬಗ್ಗೆ ನೀನ್ ಮಾತಾಡ್ತಾ ಇದೀಯ. ಸ್ವಂತ ಗಂಡನಿಗೆ ಸುಳ್ಳೇಳಿ ವೇಷ ಮರೆಸ್ಕೊಂಡು ಅವನ ಜೊತೆ ಟರ್ಕಿಗೆ ಹೋದೆ. ಗಂಡನ್ ಪಕ್ಕದಲ್ಲೇ ಮಾರು ವೇಷದಲ್ಲಿ ತಿರುಗಾಡಿ ನಿನ್ ಗಂಡನಿಗೆ ಮೋಸ ಮಾಡ್ದೆ. ನೀನು ನನಗ್ ನೀತಿ ಪಾಠ ಹೇಳ್ತೀಯ? ಅದೆಲ್ಲ ಯಾವ ಉದ್ದೇಶಕ್ಕೆ, ಯಾವ ಕುತಂತ್ರಕ್ಕೆ ಅಂತ ನೀನೇ ಹೇಳು. ನಿಮಗೆ ಮಾತಾಡಕ್ಕೆ ಅರ್ಹತೆ ಇಲ್ಲ ಮೇಡಮ್. ಆದ್ರೆ ಒಂದು ಮಾತನ್ನ ಮೆಚ್ಚಲೇಬೇಕು, ನೀವು ಹಾಕೊಂಡಿದ್ದ ಮಾರುವೇಷ ಚೆನ್ನಾಗಿತ್ತು. ನಾಳೆ ಮಿತ್ರ ಬಿಟ್ಟು ಹೋದ್ಮೇಲೆ ಅದೇ ಮಾರುವೇಷದಲ್ಲೇ ಇನ್ನೊಂದಷ್ಟು ಗಂಡಸರನ್ನ ಬುಟ್ಟಿಗೆ ಹಾಕೋಬೋದಲ್ಲ. ಪ್ರವೀಣ್ ಮಿಟ್ಟಲ್, ಪ್ರವೀಣ್ ಮಿಟ್ಟಲ್, ಪ್ರವೀಣ್ ಮಿಟ್ಟಲ್, ಇನ್ನೊಂದು ಮಾತು ಹೇಳಿದ್ರು ನಾಲ್ಗೆ ಸೀಳ್ ಬಿಡ್ತೀನಿ. ನಿನ್ನ ಬೆಂಗಳೂರಿಂದ ಕತ್ತಿಡ್ ತಳೆದ್ರು ನಿನಗಿನ್ನೂ ಬುದ್ಧಿ ಬರ್ಲಿಲ್ಲ ಅಲ್ವಾ? ಲೋ ಕ್ವಾಲಿಟಿ ಕಟ್ಟಡನ ಕಟ್ಟಿ ಜನರಿಂದ ದುಡ್ಡನ್ನ ಸುಲ್ದು ಎಲ್ರಿಗೂ ಮೋಸ ಮಾಡಿರೋ ನಿನಗೆ ಬೇರೆಯವ್ರ ಬಗ್ಗೆ ಹೇಳೋದಕ್ಕೆ ಅರ್ಹತೆನೇ ಇಲ್ಲ. ಮತ್ತೆ ಇಲ್ಲೆಲ್ಲಾದ್ರೂ ಕಾಲಿಟ್ರೆ ನಿನ್ ಕೈ ಕಾಲ್ನ ಮುರ್ದಾಕ್ತಿವಿ ಅಂತ ಜನರು ನಿನಗೆ ಎಚ್ಚರಿಕೆ ಕೊಟ್ರು
ಧೈರ್ಯವಾಗಿ ಬೆಂಗಳೂರಲ್ಲಿ ಕಾಲಿಟ್ಟಿದ್ಯಾ. ಒಂದು ಸಲ ನಿನ್ ಮುಖಕ್ಕೆ ಹೋಗಿದ್ ಕಳ್ಸಿದಾರೆ, ಮತ್ತೆ ಅಂಥ ಪರಿಸ್ಥಿತಿನ ತಂದ್ಕೋಬೇಡ. ಜನರಿಗೆ ಮೋಸ ಮಾಡಿರೋ ಪ್ರವೀಣ್ ಮಿತ್ತಲ್ ಇವನೇನಾ? ನಂಗ ಆಗ್ಲೇ ಗೊತ್ತಾಯ್ತು, ಆ ಪ್ರವೀಣ್ ಮಿತ್ತಲ್ ಇವನೇ. ತುಂಬಾ ಜನ ದುಡ್ಡು ತಿಂದಿದ್ದಾನೆ, ಎಷ್ಟೋ ಜನರಿಗೆ ಮೋಸ ಮಾಡಿದಾನೆ. ಅವಾಗ ಇವನ್ಗೆ ಚಪ್ಲಿಲಿ ಹೊಡೆದು ಓಡಿಸಿದ್ರು. ಮತ್ತ್ಯಾಕ್ ಬಂದಿದಾನ? ನೋಡಿದ್ಯಾ ಪ್ರವೀಣ್ ಮಿಟ್ಟಲ್, ನಿನಗೆ ಬೆಂಗಳೂರಲ್ಲಿರೋ ದೊಡ್ಡ ಹೆಸರು, ನಿನ್ನ ಬಗ್ಗೆ ಕೇಳಿದ್ರೆ ಊರಲ್ಲಿರೋ ಚಿಕ್ಕ ಮಗು ಕೂಡ ನೀನು ಎಂಥ ನೀಚ ಅಂತ ಹೇಳುತ್ತೆ. ಅದೆಲ್ಲದನ್ನು ಮರ್ತು ಒಂದೇ ಒಂದ್ಸಲ ಬೀದಿಗಿಳಿದ್ ನೋಡು, ಕೆರ ಕಿತ್ತೋಗೋರ್ಗೂ ಹೊಡೆದ್ ಸಾಯಿಸ್ತಾರೆ ನಿನ್ನ. ಜಾಗ್ರತೆ. ಮಿತ್ರ, ನಿನಗೆ ಅವಮಾನ ಮಾಡೋಕ್ಕೆ ಅಂತ ಇಲ್ಲಿಗೆ ಬಂದೆ, ಆದ್ರೆ ನನಗೆ ಅವಮಾನ ಮಾಡ್ತೀಯ. ನನ್ನೇ ಎಲ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ತೀಯ. ನನ್ನ ಕಡೆ ಎಲ್ರು ಬೆರಳೆತ್ತಿ ತೋರ್ಸೋ ಥರ ಮಾಡ್ತೀಯ. ನಿನ್ನೇನು ಬಿಡಲ್ಲ. ವೆಯ್ಟ್ ಅಂಡ್ ವಾಚ್. ಅಮ್ಮ ಅವ್ರೆ, ಈಗ ಊಟ ಬಡ್ಸೋದಾ? ನನಗ್ ಬೇಡಮ್ಮ, ನಾನು ಹೊರಗಡೆನೆ ತಿನ್ಕೊಂಡ್ ಬಂದೆ. ಸರಿ ಅಮ್ಮ. ಮನೆಲ್ಲ ಖಾಲಿಯಾಗಿದೆಯಲ್ಲ, ಎಲ್ಲರೂ ಎಲ್ಲಿಗೆ ಹೋದ್ರು? ಅದು ಅಮ್ಮ. ನಾವು ಮನೇಲೇ ಇದೀವಿ ಅರವಿಂದ. ನಿಮ್ ಬಗ್ಗೆ ಅಲ್ಲ ರೀ, ಮಿಕ್ಕದವ್ರ ಬಗ್ಗೆ ಕೇಳಿದ್ದು. ಭಾಗ್ಯ ಮಿತ್ರ ಇಬ್ರು ಪಾರ್ಟಿಗೆ ಹೋಗಿದ್ದಾರೆ. ಮಿಕ್ಕದವರೆಲ್ಲ ಅವ್ರ ರೂಮಲ್ಲಿ ಅವರಿದ್ದಾರೆ. ಏನು, ಮಿತ್ರ ಮತ್ತೆ ಭಾಗ್ಯ ಒಟ್ಟಿಗೆ ಹೋದ್ರ? ಹೌದು, ಒಂದು ರೆಸಾರ್ಟ್ ಅವರು ಅವ್ರ ರೆಸಾರ್ಟ್ ಓಪನಿಂಗ್ಗೋಸ್ಕರ ಇಬ್ರು ಜೋಡಿಯಾಗಿ ಬನ್ನಿ ಅಂತ ಇನ್ವೈಟ್ ಮಾಡಿದ್ರು. ಇವರಿಬ್ರು ಈಗ ಓಪನಿಂಗ್ ಮಾಡಕ್ ಹೋಗಿದ್ದಾರೆ. ಮಿತ್ರ ಭಾಗ್ಯನ್ ಜೊತೆಗೆ ಯಾಕೆ ಹೋದಾರಿ? ಈಗ ಏನಾಯ್ತು ಅರವಿಂದ? ಏನಾಯ್ತು ಅಂತ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಯಾಕೆ ಟೆನ್ಷನ್ ಆಗಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟನೇ ಆಗಲ್ಲ. ಏನಕ್ ಬಿಡಿ. ಹೀಗ್ಯಾಕೆ ಮಾತಾಡ್ತೀಯ ಅರವಿಂದ? ಒಬ್ಬ ಗಂಡನಾಗಿ ನಿನ್ನ ಬೇಜಾರು ಕಷ್ಟನೆಲ್ಲ ತಿಳ್ಕೊಳ್ಳೋಂಥ ಜವಾಬ್ದಾರಿ ನಂದೇ ಅಲ್ವಾ? ಅದ್ ಹಾಗಲ್ಲ ರೀ. ಮಿತ್ರ ಭಾಗ್ಯ ಇಬ್ರು ಜೊತೆಗೆ ಹೋದ್ರೆ ಮತ್ತೆ ಮಿತ್ರನ್ಗೆ ಎಂಥ ಗಂಡಾಂತರ ಬರುತ್ತೋ. ಎಂಥ ಆಪತ್ತು ಎದುರಾಗತ್ತೋ ಅಂತ ನನಗ್ ಭಯ ಆಗ್ತಿದೆ. ಒಂದ್ ನಿಮಿಷ ಇರಿ. ಯಾರಿಗೆ ಫೋನ್ ಮಾಡ್ತಾ ಇದೀಯ ಅರವಿಂದ? ನಿನ್ನನ್ನೇ ಅರವಿಂದ, ಯಾರಿಗೆ ಫೋನ್ ಮಾಡ್ತಾ ಇದೀಯಾ? ಮಿತ್ರಗೆ ರೀ. ಆದ್ರೆ ಕಾಲ್ ಕನೆಕ್ಟೇ ಆಗ್ತಾ ಇಲ್ಲ. ನನಗೆ ಯಾಕೋ ಭಯ ಆಗ್ತಿದೆ. ಅನಗತ್ಯವಾದ ಊಹೆಗಳನ್ನ ಮಾಡ್ಕೊಂಡ್ರೆ ನಮ್ ಕಣ್ಣಿಗೆಲ್ಲಾನು ಭಯವಾಗೇ ಇರುತ್ತೆ. ಮೊದಲು ಆ ಅಪನಂಬಿಕೆಗಳನ್ನ ತೆಗೆದಾಕು, ಆಗ ಎಲ್ಲಾನು ಸರಿಯಾಗೇ ಕಾಣಿಸುತ್ತೆ. ಯಾವುದೂ ಸಮಸ್ಯೆಯಾಗಿ ಕಾಣೋದಿಲ್ಲ. ಇದೇ ನಿಮ್ಮಿಂದ ಪ್ರಾಬ್ಲಮ್ ಆಗೋದು. ಒಂದ್ ಕಡೆ ಮಿತ್ರನ್ ಪ್ರಾಣಕ್ಕೆ ಏನ್ ಅಪಾಯ ಇದೆಯೋ ಅಂತ ನನ್ ಜೀವ ಹೊಡ್ಕೋತಿದ್ರೆ ನೀವ್ ಮಾತ್ರ ತಲೆ ಕೆಡಿಸ್ಕೊಳ್ದೆ ಆರಾಮಾಗೇ ಇರ್ತೀರ. ನಿಮಗ್ ಮಾತ್ರ ಒಂದ್ ಸ್ವಲ್ಪನೂ ನೋವಾಗಲ್ಲ. ಹೀಗ್ಯಾಕೆ ಮಾತಾಡ್ತಾ ಇದೀಯ ಅರವಿಂದ? ಮಿತ್ರನಿಗೆ ಅಪಾಯ ಅಂತ ಗೊತ್ತಾದ್ರೆ ನಾನ್ ಮಾತ್ರ ನಿಶ್ಚಿಂತೆಯಿಂದ ಇರ್ತೀನಾ? ಏನು ರೀ, ಭಾಗ್ಯ ಮಿತ್ರ ಜೊತೆಗಿದ್ರೆ ಖಂಡಿತವಾಗ್ಲೂ ಮಿತ್ರನ್ಗೆ ಪ್ರಮಾದನೇ. ಮಿತ್ರನ್ ಪ್ರಾಣನ ನಮ್ ಕೈಯಾರೆ ನಾವೇ ಗಾಳಿಲಿ ದೀಪ ಹಚ್ಚಿದಾಗ ಆಗೋಗತ್ತೆ. ನಿಮ್ಗೆ ನನ್ನ ನೋವು ಅರ್ಥ ಆಗದೆ ಹೋದ್ರೂ ಪರವಾಗಿಲ್ಲ. ಆದ್ರೆ ಏನೋ ಒಂದ್ ಸಮಾಧಾನದ ಮಾತುಗಳನ್ನ ಹೇಳಿ ನನ್ನನ್ನ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಬೇಡಿ ಪ್ಲೀಸ್. ಅಲ್ಲ, ಅದು ಅರವಿಂದ, ಅರವಿಂದ ಭಾಗ್ಯ, ಆ ಪ್ರವೀಣ್ ಮಿಟ್ಟಲ್ ಹೇಳಿದ್ದಕ್ಕೆಲ್ಲ ನೀನ್ ಯೋಚನೆ ಮಾಡಬೇಡ. ನಿಜ ಹೇಳ್ಬೇಕಂದ್ರೆ ಆ ಮಾತ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅವ್ನು ಬೇಕು ಅಂತಾನೆ ಟಾರ್ಗೆಟ್ ಮಾಡೋದು, ಹರ್ಟ್ ಮಾಡೋದು.
ಬೇಕು ಅಂತಾನೆ ಬೇರೆಯವ್ರನ್ನ ಆಡ್ಕೊಳ್ಳೋದು. ಅಂಥವನ್ ಮಾತನ್ನೆಲ್ಲ ನಿನ್ ತಲೆಗೆ ಹಾಕೊಳ್ಳೋ ಅಗತ್ಯನೇ ಇಲ್ಲ. ಮಿತ್ರ, ಪ್ರವೀಣ್ ಮಿಟ್ಟಲ್ ಎಂತವನು ಅನ್ನೋದನ್ನ ಇಗ್ನೋರ್ ಮಾಡು. ಆದ್ರೆ ಅವನ್ ಹೇಳಿದ್ದು ನಿಜ ಅಲ್ವಾ? ಮನೀಷಾ ಅವನ ಬಗ್ಗೆ ಮಾತಾಡ್ಬೇಡ. ಅವನಾಡಿರೋ ಮಾತಿನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇದು ಸರಿಯಾದ ಟೈಮ್ ಅಲ್ಲ. ಯಾಕಲ್ಲ ಮಿತ್ರ? ಬಾಯ್, ಭಾಗ್ಯ ಮಾರು ವೇಷದಲ್ಲಿ ಬಂದು ನಿನಗ್ ಮೋಸ ಮಾಡ್ಲಿಲ್ವಾ? ಬೇರೆ ಗೆಟಪ್ ಅಲ್ಲಿ ನಿನ್ ಜೊತೆ ಟರ್ಕಿಗೆ ಬರ್ಲಿಲ್ವಾ? ಮನುಷ್ಯರಿಗೆ ಮೋಸ ಮಾಡ್ತಾನೆ, ದ್ರೋಹ ಮಾಡ್ತಾನೆ ಅಂತ ಆ ಪ್ರವೀಣ್ ಮಿಟ್ಟಲಿಗೆ ಹೇಳ್ತೀಯ ತಾನೆ? ಮತ್ತೆ ಭಾಗ್ಯ ಮಾಡಿದ್ದು ಅದೇ ತಾನೆ? ಇವತ್ ನಿನಗ್ ಮೋಸ ಮಾಡಿದಾಳೆ, ನಾಳೆ ನಿನ್ನಿಂದ ದೂರ ಹೋದ್ಮೇಲೆ ಆ ಪ್ರವೀಣ್ ಮಿಟ್ಟಲ್ ಹೇಳೋ ಹಾಗೆ ಇನ್ನೆಷ್ಟು ಜನ ಗಂಡಸರಿಗೆ ಮೋಸ ಮಾಡ್ತಾಳೋ. ಮನೀಷಾ, ಸಂಜನಾ ಏನ್ ಇಲ್ಲಿದ್ದಾಳೆ? ಆ ಹುಡ್ಗ ಯಾರು? ಅವನ್ ಜೊತೆ ಇಷ್ಟೊಂದು ಕ್ಲೋಸ್ ಆಗಿದ್ದಾಳಲ್ಲ. ಭಾಗ್ಯ, ನೀನ್ ಓವರ್ ಆಕ್ಟಿಂಗ್ ಮಾಡಿದ್ ಸಾಕು, ಕೈ ಇಳ್ಸು. ಯಾರೋ ಬಂದು ಏನೋ ಹೇಳಿದ್ರೆ ಮನೆಯವ್ರ ಮೇಲೆ ಕೈ ಮಾಡ್ತೀಯಾ? ನೋಡಿ ಚಿಕ್ಕತ್ತೆ, ಆ ಪ್ರವೀಣ್ ಮಿಟ್ಟಲ್ ನೀಚ ವ್ಯಕ್ತಿ ಆಗಿರೋದ್ರಿಂದಾನೆ ಅಂತ ಮಾತೆಲ್ಲ ಹೇಳಿ ಹೋಗಿದ್ದಾನೆ. ಮನೀಷಾಗೇನಾಗಿದೆ? ಓದ್ಕೊಂಡಿದ್ದಾಳೆ, ಸಂಸ್ಕಾರ ಇದೆ ಅಂದ್ಮೇಲೆ ಇವಳು ಯಾಕೆ ಕೀಳಾಗಿ ಮಾತಾಡ್ಬೇಕು? ನಿಮ್ಗಷ್ಟು ಕಾಳಜಿ ಇದ್ರೆ ಅವಳು ಮತ್ತೆ ಆ ರೀತಿ ಮಾತಾಡದೆ ಇರೋ ಹಾಗೆ ನೀವ್ ಅವಳಿಗೆ ಎಚ್ಚರಿಕೆ ಕೊಡಿ. ಇನ್ನೊಂದ್ಸಲ ಬೇಕು ಅಂತಾನೆ ಆ ಥರ ಮಾತಾಡಿದ್ರೆ ಈಗ ಸುಮ್ಮನೆ ಇರೋ ಈ ಕೈ ಮನೀಷಾ ಕೆನ್ನೆನ ಚೂರು ಮಾಡುತ್ತೆ ಅಂತ ಅವಳಿಗೆ ಅರ್ಥ ಆಗೋ ಥರ ಹೇಳಿ. ನೋಡಿದ್ಯಾ ಮಿತ್ರ, ನಿನ್ ಮುಂದೆನೆ ನನಗ್ ಏನ್ ಹೇಳಿದ್ಲು? ನಿನ್ ಮುಂದೆನೆ ನನ್ ಮೇಲೆ ಕೈ ಎತ್ತಿದ್ಲು. ನಿನಗೇನಾಗಿದೆ ಮನೀಷಾ? ನಾಲ್ಗೆನ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊ. ಭಾಗ್ಯಂ ಬಗ್ಗೆ ಹೇಳೋ ಅಂತ ಮಾತಾ ಇದೆಲ್ಲ. ನೀನು ಕೂಡ ಹೆಣ್ಣೆ ಅಲ್ವಾ? ಇನ್ನೊಬ್ಳು ಹೆಣ್ಣಿನ ಜೊತೆ ಮಾತಾಡೋ ಪದ್ಧತಿನ ಇದು? ಅದ್ ಯಾವಾಗ ಕಲಿತೀಯೋ ಏನೋ. ಆಕಾಶ್, ನಿನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಮೇಲೆ ನಮ್ಮ ಮನೆಯವ್ರಿಗೆಲ್ಲ ಬೇರೆ ಇಂಪ್ರೆಷನ್ನೇ ಇದೆ. ಅವ್ರು ನನ್ನ ಬಗ್ಗೆ ಅನ್ಕೊಂಡಿರೋದೇ ಬೇರೆ. ಇವಾಗ ಒಂದು ಹುಡುಗನ ಜೊತೆ ಹೊರಗೆ ತಿರುಗ್ತಿದ್ದೀನಿ ಅಂತ ಗೊತ್ತಾದ್ರೆ ನನ್ನ ಮೇಲೆ ಅವ್ರಿಗೆ ಬೇರೆ ಇಂಪ್ರೆಷನ್ನೇ ಕ್ರಿಯೇಟ್ ಆಗುತ್ತೆ. ನನ್ನ ಮೇಲಿರೋ ಅಭಿಪ್ರಾಯ ಬದಲಾಗೋಗುತ್ತೆ. ನಾನೇನೋ ದೊಡ್ಡ ತಪ್ಪು ಮಾಡಿದೆ ಅನ್ನೋ ಹಾಗೆ ನೋಡೋಕೆ ಶುರು ಮಾಡ್ತಾರೆ. ಒಂದು ವೇಳೆ ಹಾಗೇನಾದರೂ ನಡೆದ್ರೆ ನನಗೆ ತಡ್ಕೊಳಕ್ಕಾಗಲ್ಲ. ನನಗೆ ಅರ್ಥ ಆಗುತ್ತೆ ಸಂಚನಾ, ಆದ್ರೆ ನೀನ್ ಟೆನ್ಷನ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಹೇಳು? ಕೂಲ್ ಆಗಿರು, ಹೇಗೋ ಮಾಡಿ ಇಲ್ಲಿಂದ ಹೊರಟೋಗೋಣ. ಸರಿ, ನನ್ನ ಜೊತೆ ಬಾ, ಹೇಳ್ತೀನಿ. ನಿನ್ಗೆ ಹೇಳಿದ್ದೆ ಅಲ್ವಾ ಸಂಜನಾ, ಯಾರು ಅಂತ ಕೇಳಿ ನಿನ್ಗೆ ಅವಮಾನ ಮಾಡೋಕೆ ನಾನು ಇಷ್ಟಪಡಲ್ಲ ಅಂತ. ಈಗಲೂ ಕೂಡ ಅದನ್ನೇ ಹೇಳ್ತೀನಿ. ಯಾರು ಅನ್ನೋ ಪ್ರಶ್ನೆನ ನಾನು ಕೇಳಲ್ಲ. ಆದ್ರೆ ನೀನೇ ಉತ್ತರ ಈಗ್ಲಾದ್ರೂ ಕೊಡ್ತೀಯಾ ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆ ನಾನು ಇವನು ಫ್ರೆಂಡ್ ಅಂತ, ಕ್ಲಾಸ್ಮೇಟ್ ಅಂತ ಸುಳ್ಳು ಹೇಳಿದೆ ಅದಕ್ಕೆ. ನಿಜ ಏನಂದ್ರೆ
ಆಕಾಶ್ ಮತ್ತೆ ನಾನು ಪ್ರೀತಿಸ್ತಾ ಇದ್ದೀವಿ ಅದಕ್ಕೆ. ಸಂತೋಷ್ ಜೊತೆ ಮದುವೆ ಫಿಕ್ಸ್ ಆಗೋಕ್ಕೂ ಮುಂಚೆನೆ ಆಕಾಶ್ ಮತ್ತೆ ನಾನು ಲವ್ ಮಾಡ್ತಾ ಇದ್ವಿ. ಆದರೆ ಮಾಮ್ ಸಡನ್ ಆಗಿ ಸಂತೋಷ್ ಜೊತೆ ನನಗೆ ಮದುವೆ ಫಿಕ್ಸ್ ಮಾಡಿದಾಗ ಆಕಾಶ್ ಬಗ್ಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗಲೇ ಇಲ್ಲ. ಆಗ ಟೈಮೇ ಕೂಡ ಬರಲಿಲ್ಲ. ಒಂದು ವೇಳೆ ಹೇಳಿದ್ರೆ ಮಾಮ್ ಹೇಗೆ ರಿಯಾಕ್ಟ್ ಮಾಡ್ತಾರೋ ಅಂತ ಭಯ ಆಗೋಯ್ತು. ಅದಕ್ಕೆ ಎಲ್ಲ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೆ. ನನ್ನ ಪ್ರೀತಿನ ಸ್ಯಾಕ್ರಿಫೈಸ್ ಮಾಡೋಕ್ಕೂ ರೆಡಿ ಆಗೋಗಿದ್ದೆ. ಆದರೆ ಅದೃಷ್ಟವಶಾತ್ ನಿಮ್ಮಿಂದ ಮದುವೆ ನಿಂತು ಹೋಯ್ತು. ಮತ್ತೆ ನನಗೂ ಆಕಾಶ್ಗೂ ಇರೋ ನಡುವೆ ಅಡೆತಡೆಗಳು ಹೊರಟು ಹೋಯ್ತು. ನಾನು ಆಕಾಶ್ನ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಅರ್ಥ ಆಯ್ತು. ಆದ್ರೆ ಅದನ್ನ ಹೇಳ್ಬೇಕಾದ ಸಮಯ ಇದಲ್ಲ ಸಂಜನಾ. ಮೊದ್ಲೇ ಹೇಳ್ಬೇಕಿತ್ತಲ್ವಾ? ಹೇಳಬೇಕು ಅಂತಾನೆ ಅನ್ಕೊಂಡೆ ಅದಕ್ಕೆ, ಆದರೆ ಆಗಲೇ ಇಲ್ಲ. ಇವಾಗ ನೀವೇ ನೋಡ್ಕೋಬೇಕು. ಹೌದು, ನೀವಿಬ್ರು ಇಲ್ಯಾಕ್ ಬಂದಿದ್ದೀರಾ? ಇಲ್ಲಿ ಬಂದು ಏನ್ ಮಾಡ್ತಿದ್ರಿ? ಈ ರೀತಿ ನೀವು ಚಿಕ್ಕತ್ತೆ ಕಣ್ಣಿಗೆ ಬಿದ್ರೆ ಏನಾಗತ್ತೆ ಅಂತ ಗೊತ್ತಿಲ್ವಾ? ನಿಮ್ ಬಗ್ಗೆ ಗೊತ್ತಾದ್ರೆ ಒಂದೇ ಸಲ ಮನೆಯವರೆಲ್ಲ ಏನ್ ನಿರ್ಧಾರ ಮಾಡ್ತಾರೆ ಗೊತ್ತಿಲ್ವಾ? ಗೊತ್ತು ಅದಕ್ಕೆ ಭಯ ಪಟ್ಕೊಂಡು ಇಲ್ಲಿಂದ ಹೊರಟು ಹೋಗೋಣ ಅಂತ ಹೊರಟಿದ್ವಿ. ನೀನ್ ಮಾಡೋ ಇಂಥ ಚಿಕ್ಕ ಚಿಕ್ಕ ತಪ್ಪುಗಳೇ ಮನೇಲಿ ನಿನ್ಗಿರೋ ಬೆಲೆನ ಕಡಿಮೆ ಮಾಡೋದು. ಎಲ್ರೂ ನಿನ್ನ ಬ್ಲೇಮ್ ಮಾಡೋ ಪರಿಸ್ಥಿತಿನ ನೀನೇ ತಂದ್ಕೋತ್ಯಾ. ನನ್ನನ್ನು ಕ್ಷಮಿಸ್ಬಿಡಿ ಅದಕ್ಕೆ, ಬೇಡ ಅಂತಾನೆ ಅನ್ಕೊಂಡ್ವಿ, ಆದ್ರೂ ಬಂದ್ಬಿಟ್ವಿ. ಸರಿ, ಯಾರ್ ಕಣ್ಗೂ ಬೀಳ್ದೆ ಮೊದ್ಲು ಇಲ್ಲಿಂದ ಹೊರಡಿ. ನಿಮ್ ಪ್ರೀತಿ ಬಗ್ಗೆ ಮದ್ವೆ ಬಗ್ಗೆ ಆಮೇಲೆ ನೋಡೋಣ. ಸರಿ ಅದಕ್ಕೆ. ಭಾಗ್ಯ ಅವ್ರೆ, ಒಂದ್ ನಿಮಿಷ. ನಿಮ್ ಬಗ್ಗೆ ಸಂಜನಾ ತುಂಬಾ ಹೇಳಿದಾಳೆ. ನಿಮ್ ಮೇಲೆ ಅವಳು ತುಂಬಾ ಆಸೆ ಇಟ್ಕೊಂಡಿದ್ದಾಳೆ. ನಿಜ ಹೇಳಬೇಕು ಅಂದ್ರೆ ನಾನು ಕೂಡ ನಿಮ್ಮಿಂದಾನೆ ಇದೆಲ್ಲ ನಿಜ ಆಗತ್ತೆ ಅನ್ನೋ ಆಸೆ ಇಟ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮಿಬ್ರು ಮದುವೆ ಆಗೋ ಥರ ನೋಡ್ಕೊಳ್ಳಿ. ಸದ್ಯಕ್ಕೆ ನೀವಿಬ್ರು ಇಲ್ಲಿಂದ ಹೊರಡಿ, ಅದ್ರ ಬಗ್ಗೆ ಆಮೇಲೆ ನೋಡೋಣ. ಅರವಿಂದ್ ಅವ್ರೆ, ಏನ್ ಲಾಯರ್ ನೀವಾ ಇಷ್ಟೊತ್ತಿಗೆ ಬಂದಿದ್ರಲ್ಲ, ಏನ್ ವಿಷಯ? ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಕೆ ಅಂತ ಇಲ್ಲಿಗೆ ಬಂದಿದ್ದೀನಿ ತಿರ್ಬೇಕು ಸರ್. ಯಾವ್ದ್ರ ಬಗ್ಗೆ? ಅರವಿಂದ್ ಅವ್ರಿಲ್ವಾ? ಇದಾರೆ, ಕರಿತೀನಿ, ಕೂತ್ಕೊಳ್ಳಿ. ಅರವಿಂದ, ಅರವಿಂದ, ಇಷ್ಟೊತ್ತ ಲಾಯರನ್ ಕರ್ಸಿದ್ಯಾ? ಏನ್ ಕೆಲಸ? ಹೇಳ್ತೀನಿ, ಒಂದ್ ನಿಮಿಷ. ಒಂದ್ ಮುಖ್ಯವಾದ ವಿಷಯ ಇದೆ, ಬನ್ನಿ. ಲಾಯರ್ ತಗೊಂಡ್ ಬಂದಿದ್ದೀರಾ? ನೀವು ಹೇಳಿದಂಗೆ ಅರೇಂಜ್ ಮಾಡಿದ್ದೀನಿ, ತಗೊಳ್ಳಿ. ಸರಿ, ಕೊಡಿ. ತುಂಬಾ ಥ್ಯಾಂಕ್ಸ್. ಇನ್ ನೀವು ಹೊರಡ್ಬೋದು. ಬರ್ತೀನಿ ಮೇಡಮ್. ಏನ್ ಅರವಿಂದ ಇದು? ನಾನು ಹೇಳೋದೇನಕ್ಕೆ, ನೀವೇ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗತ್ತೆ. ಆ ಮಿತ್ರ ಭಾಗ್ಯ ನನಗೆ ಇಷ್ಟೆಲ್ಲ ಅವಮಾನ ಮಾಡ್ತಾರ. ನನ್ನ ಚರಿತ್ರೆನೆಲ್ಲ ತೆಗೆದು ಜನರ ಮುಂದೆಲ್ಲ ಬಿಚ್ಚಿಡ್ತಾರ. ನನ್ನ ಪಾಸ್ಟ್ ಬಗ್ಗೆ ಹೇಳಿ ಎಲ್ಲರ ಮುಂದೆ ನನ್ನನ್ನೇ ಜೋಕರ್ ಮಾಡ್ತಾರ. ನಿಮ್ಮನ್ನಂತೂ ಸುಮ್ಮನೆ ಬಿಡಬಾರ್ದು. ನಿರಂಜನ್, ಹೇಳಿದ್ದೆಲ್ಲ ನೆನಪಿದೆ ತಾನೆ? ನೆನಪಿದೆ ಸರ್. ಹೋಗು. ಮೊನ್ನೆ ನನ್ನ ಕ್ಲಾಸ್ಮೇಟ್ ಅಂತ
ಫ್ರೆಂಡ್ ಅಂತ ನಿಮಗೆ ಸುಳ್ಳು ಹೇಳ್ದೆ ಅದಕ್ಕೆ. ನಿಜ ಏನಂದ್ರೆ ಆಕಾಶ್ ಮತ್ತೆ ನಾನು ಪ್ರೀತಿಸ್ತಾ ಇದ್ದೀವಿ ಅದಕ್ಕೆ. ನಿಮ್ಮ ಮೇಲೆ ಅವಳು ತುಂಬಾ ಆಸೆ ಇಟ್ಕೊಂಡಿದ್ದಾಳೆ. ದಯವಿಟ್ಟು ನಮ್ಮಿಬ್ರು ಮದುವೆ ಆಗೋ ಥರ ನೋಡ್ಕೊಳ್ಳಿ.